ನಮಸ್ಕಾರ. ಮುಖ್ಯಾಂಶಗಳು. ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಮಿತಿ, ಸಮಸ್ಯೆ ಇತ್ಯರ್ಥಕ್ಕೆ ಕಾನೂನು ಹೋರಾಟ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಕರ್ನಾಟಕ ಸೇರಿ ದೇಶದ 24 ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಇಳಿಕೆ, ಒಂದೇ ದಿನ 22 ಲಕ್ಷಕ್ಕೂ ಅಧಿಕ ಮಂದಿಗೆ ಸೋಂಕು ಪರೀಕ್ಷೆ, ಕೇಂದ್ರ ಆರೋಗ್ಯ ಸಚಿವಾಲಯ. ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ಮೃತಪಟ್ಟ ಶಿಕ್ಷಕರ ಕುಟುಂಬಗಳಿಗೆ ಸರ್ಕಾರದ ನೆರವು, ಅನುಕಂಪದ ಆಧಾರದಲ್ಲಿ ನೇಮಕಾತಿ ಪತ್ರ, ಸಚಿವ ಸುರೇಶ್ ಕುಮಾರ್. ಕೋವಿಡ್ ಲಸಿಕೆ ಅಭಾವ ತಗ್ಗಿಸಲು ಕೇಂದ್ರ ಸರ್ಕಾರದಿಂದ ಮಹತ್ವದ ಕ್ರಮ, ವಿದೇಶಿ ಲಸಿಕೆಗಳ ಆಮದಿಗೆ ನಿಯಮ ಸಡಿಲಿಕೆ, ಬಿಜೆಪಿ ಸ್ಪಷ್ಟನೆ. ವಾರ್ತೆಗಳ ವಿವರ. 6,768 ಕೋಟಿ ರೂಪಾಯಿ ವೆಚ್ಚದ 27 ಪಟ್ಟಣ ಪ್ರದೇಶಗಳ 7 ಬೃಹತ್ ಕುಡಿಯುವ ನೀರು ಯೋಜನೆಗಳಿಗೆ ರಾಜ್ಯ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯ ನಂತರ ಈ ವಿಷಯ ತಿಳಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಬಸವರಾಜ ಬೊಮ್ಮಾಯಿ, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಜಲ್ ಜೀವನ್ ಅಭಿಯಾನದಡಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಕೋವಿಡ್ ಸೋಂಕು ನಿಯಂತ್ರಣ ಉದ್ದೇಶದಿಂದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತ್ಯೇಕವಾಗಿ ಮಕ್ಕಳ ವಾರ್ಡ್ ಆರಂಭಿಸಲು ನಿರ್ಧರಿಸಲಾಗಿದೆ. ಆಮ್ಲಜನಕ ಪ್ರಮಾಣ ಹೆಚ್ಚಳಕ್ಕೆ ವಿಶೇಷ ಗಮನ ಹರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಬೆಂಗಳೂರಿನ ಮೈಸೂರು ರಸ್ತೆ ಉತ್ತರಹಳ್ಳಿ ಸಂಪರ್ಕ ರಸ್ತೆ ನಿರ್ಮಾಣಕ್ಕೆ 25.7 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಅನುಮೋದನೆ ನೀಡಲಾಗಿದೆ. ಕನಕಪುರ ಮತ್ತು ಕಲಬುರಗಿಯಲ್ಲಿ 50-50 ಸಹಭಾಗಿತ್ವದಲ್ಲಿ 63 ಕೋಟಿ ರೂಪಾಯಿ ವೆಚ್ಚದ ವಸತಿ ಯೋಜನೆ ಅನುಮೋದಿಸಲಾಗಿದೆ. ಲಾಕ್ಡೌನ್ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವವರಿಗೆ ಆರ್ಥಿಕ ಪ್ಯಾಕೇಜ್ ಒದಗಿಸುವ ಬಗ್ಗೆ ಆರ್ಥಿಕ ಇಲಾಖೆ ಜೊತೆ ಮುಖ್ಯಮಂತ್ರಿ ಅವರು ಚರ್ಚೆ ನಡೆಸುತ್ತಿದ್ದು, ನಂತರ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಸೋಂಕಿನಿಂದ ತಂದೆ ಹಾಗೂ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಮಕ್ಕಳಿಗೆ ಪರಿಹಾರ ನೀಡುವ ಬಗ್ಗೆ ಚರ್ಚೆಯಾಗಿದ್ದು, ಕೇಂದ್ರದಿಂದ ಹೊಸ ಮಾರ್ಗಸೂಚಿ ಬಂದ ಬಳಿಕ ಸರ್ಕಾರ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದರು. 63 ಕೋಟಿ ರೂಪಾಯಿದಲ್ಲಿ ಪಿಪಿಪಿ ಮಾಡೆಲ್ನಲ್ಲಿ 90 ಕೋಟಿ ರೂಪಾಯಿಯ ಅಲ್ಟ್ರಾ ಹೀಟೆಡ್ ಟ್ರೀಟೆಡ್ ಮಿಲ್ಕ್ ಪ್ಯಾಕೇಜಿಂಗ್ ಫೆಸಿಲಿಟಿಯನ್ನು ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಅಲ್ಟ್ರಾ ಹೀಟೆಡ್ ಟ್ರೀಟೆಡ್ ಮಿಲ್ಕ್ ಪ್ಯಾಕಿಂಗ್ ಫೆಸಿಲಿಟಿ ಅಂದರೆ ಅಲ್ಟ್ರಾ ಪ್ಯಾಕಲ್ಲಿ ಲಾಂಗ್ ಲೈಫ್ ಇರ್ತದಲ್ಲ, ಅಲ್ಟ್ರಾ ಪ್ಯಾಕಲ್ಲಿ ಆ ಯೂನಿಟನ್ನು ಮಾಡಿ ಹಾಲನ್ನು ಶೇಖರಣೆ ಮಾಡುವಂತ ಒಂದು ಯೂನಿಟ್ಗೆ 90 ಕೋಟಿ ರೂಪಾಯಿ ಪಿಪಿಪಿ ಮಾಡಲಾಗಿದೆ. ಹಾಸನ ವೈದ್ಯಕೀಯ ಕಾಲೇಜಿನಲ್ಲಿ 52 ಹೊಸ ಸ್ನಾತಕೋತ್ತರ ಕೋರ್ಸ್ಗಳು ಮತ್ತು ಪಿಜಿ ಸೀಟು ಹೆಚ್ಚಳಕ್ಕೆ ಕ್ರಮ ಕೈಗೊಳ್ಳುವುದರ ಜೊತೆಗೆ ಹಾವೇರಿಯಲ್ಲಿ 90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕ ಸಹಭಾಗಿತ್ವದಡಿ ಅತ್ಯಾಧುನಿಕ ಪ್ಯಾಕೇಜ್ ವ್ಯವಸ್ಥೆಯ ಹಾಲು ಉತ್ಪಾದನಾ ಘಟಕ ಸ್ಥಾಪಿಸಲು ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಎಂದು ಅವರು ತಿಳಿಸಿದರು. ಬಳ್ಳಾರಿಯ ಜಿಂದಾಲ್ ಸಂಸ್ಥೆಗೆ ಜಮೀನು ನೀಡುವ ಕುರಿತಂತೆ ಕಾನೂನಾತ್ಮಕ ತೊಡಕುಗಳು ಎದುರಾಗಿದ್ದು, ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ಸುಪ್ರೀಂ ಕೋರ್ಟ್ನಲ್ಲೂ ಪ್ರಕರಣದ ವಿಚಾರಣೆ ನಡೆಯುತ್ತಿದ್ದು, ಈ ಹಿಂದಿನ ಸಚಿವ ಸಂಪುಟದಲ್ಲಿ ಕೈಗಾರಿಕೆಗೆ ಭೂಮಿ ನೀಡಲು ತೆಗೆದುಕೊಂಡ ನಿರ್ಧಾರ ತಡೆಹಿಡಿಯಲಾಗಿದೆ ಎಂದು ಸಚಿವ ಬೊಮ್ಮಾಯಿ ತಿಳಿಸಿದರು. ಮೇಕೆದಾಟು ಯೋಜನೆ ವಿಚಾರದಲ್ಲಿ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದು ಸುತ್ತಿನ ಚರ್ಚೆ ನಡೆಸಲಾಗಿದ್ದು, ಇದಕ್ಕಾಗಿ ಪ್ರತ್ಯೇಕ ಸಮಿತಿ ರಚನೆ ಮಾಡಲಾಗಿದೆ. ತಮಿಳುನಾಡಿನ ರೈತರು ಮೇಕೆದಾಟು ಬಳಿ ವೀಕ್ಷಣೆ ಮಾಡಿರುವುದು ಸರಿಯಲ್ಲ, ಅಲ್ಲಿನ ಸರ್ಕಾರ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಎಂದು ಬಸವರಾಜ ಬೊಮ್ಮಾಯಿ ಹೇಳಿದರು. ಅದನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲವನ್ನೂ ಕೂಡ ಕನ್ಫರ್ಮ್ ಮಾಡಿದೆ. ಅಂದರೆ ಜಿಂದಾಲ್ ಭೂಮಿ ಕೊಡುವಂತಹ ಹಿಂದಿನ ಕ್ಯಾಬಿನೆಟ್ ಡಿಸಿಷನ್ ಕನ್ಫರ್ಮ್ ಆಗಿಲ್ಲ. ಇಟ್ ಇಸ್ ನಾಟ್ ಬಿನ್ ಕನ್ಫರ್ಮ್ ಇನ್ ದಿಸ್ ಕ್ಯಾಬಿನೆಟ್. ಹೀಗಾಗಿ ಅದು ಹಿಂದಿನ ಡಿಸಿಷನ್ ಇಟ್ ವಿಲ್ ಬಿ ಆನ್ ಹೋಲ್ಡ್. ಕನ್ಫರ್ಮ್ ಆಗಿರೋ ಕಾರಣದಿಂದ ಅದು ಹೋಲ್ಡಲ್ಲಿ ಇರ್ತದೆ. ಇದು ಒಂದು ಮೊದಲೇ. ಎರಡನೇದಾಗಿ ಕನ್ಫರ್ಮೇಶನ್ ಮಾಡಿಲ್ಲ ಅಂದ್ರೆ ಮೊದಲೇ ಡಿಸಿಷನ್ ಕ್ಯಾರಿ ಆಗುವುದಿಲ್ಲ. ಅದರ ಅರ್ಥ ಕನ್ಫರ್ಮ್ ನಿರ್ಣಯವನ್ನ ನೋಡಿ. ಸಾಮಾನ್ಯವಾಗಿ ಒಂದು ಕ್ಯಾಬಿನೆಟ್ ಡಿಸಿಷನ್ ಆದ್ಮೇಲೆ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಬರ್ತದೆ, ಇದನ್ನೇ ಕನ್ಫರ್ಮ್ ಆಗಿ ಹೋಗ್ತಾ ಇರ್ತದೆ. ಇದಕ್ಕೆ ಕಳೆದ 20 ದಿನಗಳಿಂದ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಗಣನೀಯ ಇಳಿಕೆಯಾಗುತ್ತಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ದೆಹಲಿಯಿಂದ ಕೇಂದ್ರ ಆರೋಗ್ಯ ಸಚಿವಾಲಯದ ವಕ್ತಾರ ಲವ್ ಅಗರ್ವಾಲ್,
ಕೋವಿಡ್ ಪರೀಕ್ಷೆಗಳ ಏರಿಕೆ, ಸೋಂಕಿನ ನಿಯಂತ್ರಣ ಕ್ರಮಗಳಿಂದ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. 24 ರಾಜ್ಯಗಳಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಗಣನೀಯ ಕಡಿಮೆಯಾಗುತ್ತಿದೆ. ಹೊಸ ಪ್ರಕರಣಗಳಿಗೆ ಹೋಲಿಸಿದರೆ ಗುಣಮುಖರಾದವರ ಸಂಖ್ಯೆ ಅಧಿಕವಾಗಿದೆ. ಇದೀಗ ಈ ಪ್ರಮಾಣ 90%ಕ್ಕೂ ಹೆಚ್ಚಾಗಿದೆ. ದೈನಂದಿನ ಪಾಸಿಟಿವಿಟಿ ದರ 9.26ರಷ್ಟಿದೆ. ಕಪ್ಪು ಶಿಲೀಂಧ್ರ ಸೋಂಕಿನ ಬಗ್ಗೆ ಸರ್ಕಾರ ವಿಶೇಷ ಕ್ರಮ ತೆಗೆದುಕೊಂಡಿದೆ ಎಂದರು. ದೇಶಾದ್ಯಂತ ಇದುವರೆಗೆ 20,26,00,000 ಜನರು ಕೋವಿಡ್ ಲಸಿಕೆ ಪಡೆದಿದ್ದಾರೆ. ಇದೊಂದು ಮಹತ್ವದ ಸಾಧನೆಯಾಗಿದೆ. ಕೋವಿಡ್ ಪ್ರಕರಣಗಳು ಹೆಚ್ಚಿರುವ ಪ್ರದೇಶಗಳಲ್ಲಿ ಕಂಟೈನ್ಮೆಂಟ್ ನಿಯಮಗಳು ಮುಂದುವರಿಯಲಿವೆ ಎಂದರು. ಮೇ 26ರಂದು ಒಂದೇ ದಿನ ದೇಶದಲ್ಲಿ 22 ಲಕ್ಷಕ್ಕೂ ಅಧಿಕ ಮಂದಿಗೆ ಸೋಂಕು ಪರೀಕ್ಷೆ ನಡೆಸಲಾಗಿದೆ ಎಂದು ತಿಳಿಸಿದರು. 15 स्टेट्स ऐसी हैं देश में जहां पर 1000 से 5000 के करीब केसेस रिपोर्ट हुए हैं प्रतिदिन उस अनुपात में, और 13 स्टेट ऐसी हैं जहां पर कि 1000 से भी कम केस देश में रिपोर्ट हुए हैं. इसी तरीके से हम अगर जिला स्थाई पर डेटा एनालाइज करें तो पाते हैं कि 3 हफ्तों में, जहां आज से करीब 3 हफ्ते पहले वाले उस वीक को हम एनालाइज करें तो 531 जिले ऐसे थे जहां पर कि 100 से अधिक केस प्रतिरोज रिपोर्ट हो रहे थे. वह घटकर अब 359 डिस्ट्रिक्ट. ಕೋವಿಡ್-19 ಸೋಂಕು ಮತ್ತು ಇತರೆ ಕಾರಣಗಳಿಂದ ಮೃತಪಟ್ಟಿರುವ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿಕ್ಷಕರ ಕುಟುಂಬದ ಅವಲಂಬಿತರಿಗೆ ಅನುಕಂಪ ಆಧಾರದ ಮೇಲೆ ನೇಮಕಾತಿ ನೀಡಲಾಗಿದ್ದು, ಆದೇಶ ಪತ್ರಗಳನ್ನು ಸಚಿವ ಎಸ್. ಸುರೇಶ್ ಕುಮಾರ್ ಕುಟುಂಬ ಸದಸ್ಯರಿಗೆ ಸಾಂಕೇತಿಕವಾಗಿ ಬೆಂಗಳೂರಿನಲ್ಲಿಂದು ನೀಡಿದರು. ಬಳಿಕ ಅವರು ಕೋವಿಡ್ ಸೋಂಕಿನಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಹಲವರು ಮೃತಪಟ್ಟಿದ್ದಾರೆ. ಇದರಿಂದ ನಾಡಿಗೆ ಅಪಾರ ನಷ್ಟ ಉಂಟಾಗಿದೆ. ಕುಟುಂಬಸ್ಥರಿಗೆ ಅನುಕಂಪದ ಆಧಾರದ ಮೇಲೆ ಉದ್ಯೋಗ ದೊರೆತಿರುವುದರಿಂದ ಆ ಕುಟುಂಬಗಳಿಗೆ ಆರ್ಥಿಕ ಸಂಕಷ್ಟದಿಂದ ಹೊರಬರಲು ನೆರವಾಗುತ್ತದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕೊರೋನಾ ಸೋಂಕು ನಿಯಂತ್ರಣ ಕಾರ್ಯಪಡೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ಸಭೆಯಲ್ಲಿ ಅವರು ಸೋಂಕಿನ ವಿರುದ್ಧದ ಹೋರಾಟಕ್ಕೆ ಪ್ರತಿಯೊಬ್ಬರೂ ಸರ್ಕಾರದೊಂದಿಗೆ ಕೈಜೋಡಿಸಬೇಕು, ಗ್ರಾಮೀಣ ಭಾಗದಲ್ಲಿ ಸೋಂಕು ನಿರ್ಮೂಲನಾ ಕಾರ್ಯಪಡೆಯು ರೋಗ ನಿಯಂತ್ರಿಸಲು ಕಠಿಣ ಶ್ರಮ ವಹಿಸಬೇಕು, ಆಶಾ ಕಾರ್ಯಕರ್ತೆಯರು ಸೋಂಕಿತರ ಪತ್ತೆ ಮತ್ತು ಕೋವಿಡ್ ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ, ಈ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ಸೋಂಕು ನಿಯಂತ್ರಣಕ್ಕೆ ಸರ್ವ ಪ್ರಯತ್ನ ಮಾಡಬೇಕಿದೆ ಎಂದರು. ಇದು ನಾವು ಸ್ವಲ್ಪ ಫೋರ್ಸ್ಫುಲ್ಲಿನೂ ಮಾಡದೆ ಹೋದರೆ ಹೀಗೆ ನಿಯಂತ್ರಣಕ್ಕೆ ಬರ್ತಾ ಇದೆ. ಆಯುಷ್ ಸಂಜೀವಿನಿ ಆಪ್ನ 3ನೇ ಆವೃತ್ತಿಯ ಆಯುಷ್ ಕ್ಲಿನಿಕಲ್ ಕೇಸ್ ರೆಸ್ಪಿರೇಟರಿ ಪೋರ್ಟಲ್ಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಇಂದು ಚಾಲನೆ ನೀಡಲಿದ್ದಾರೆ. ಈ ಪೋರ್ಟಲ್ ಆಯುಷ್ ವೈದ್ಯರಿಗೆ ಮತ್ತು ಸಾರ್ವಜನಿಕರಿಗೆ ಒಂದೇ ವೇದಿಕೆಯಾಗಿ ನೆರವಾಗಲಿದೆ. ಆಯುಷ್ ವೈದ್ಯರು ಹೆಚ್ಚು ಸಾಧಿಸಿರುವ ಕ್ಲಿನಿಕಲ್ ಫಲಿತಾಂಶಗಳ ಬಗ್ಗೆ ಈ ಪೋರ್ಟಲ್ ಮಾಹಿತಿ ಒದಗಿಸಲಿದೆ. ಇದು ಕೇವಲ ಆಯುಷ್ ವೈದ್ಯರು ಮತ್ತು ಸಾರ್ವಜನಿಕರಿಗೆ ಪ್ರಯೋಜನವಾಗುವುದು ಮಾತ್ರವಲ್ಲದೆ ಆಯುಷ್ನ ಎಲ್ಲಾ ವಿಧಾನಗಳಿಗೆ ಭದ್ರ ವೈಜ್ಞಾನಿಕ ನೆಲೆಯನ್ನು ವಿಸ್ತರಿಸಲಿದೆ. ಸಾಧಾರಣದಿಂದ ಲಘು ರೋಗಲಕ್ಷಣಗಳಿರುವ ಕೋವಿಡ್ ರೋಗಿಗಳಿಗೆ ಆಯುಷ್ 64 ಮತ್ತು ಕಬಾಸುರ ಕುಡಿನೀರ್ ಸೇರಿದಂತೆ ಆಯುಷ್ ಔಷಧಗಳ ಪರಿಣಾಮತ್ವ ಕುರಿತಂತೆ ಮಹತ್ವದ ಅಧ್ಯಯನ ಮತ್ತು ಡಾಕ್ಯುಮೆಂಟೇಷನ್ಗೆ ಆಯುಷ್ ಸಂಜೀವಿನಿ ಆಪ್ನ 3ನೇ ಆವೃತ್ತಿ ನೆರವಾಗಲಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಸರ್ವೀಸಸ್ ಇ-ಹೆಲ್ತ್ ಅಸಿಸ್ಟೆನ್ಸ್ ಆಂಡ್ ಟೆಲಿ ಕನ್ಸಲ್ಟೇಷನ್ ಒಪಿಡಿ ಪೋರ್ಟಲ್ಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹೈದರಾಬಾದ್ನ ಮೂಲದ ಡಾ ರೆಡ್ಡಿಸ್ ಲ್ಯಾಬ್ ನೆರವಿನೊಂದಿಗೆ ಡಿಆರ್ಡಿಒ ಅಗತ್ಯ 2G ಔಷಧ ಉತ್ಪಾದಿಸಿದೆ. ಇದು ಉತ್ತಮ ಫಲಶ್ರುತಿ ತೋರುತ್ತಿದೆ. ಅನೇಕ ರಾಜ್ಯಗಳಿಂದ ಈ ಔಷಧಕ್ಕೆ ಬೇಡಿಕೆ ಬರುತ್ತಿದೆ. ಇಂದು 10,000 ಔಷಧ ಪೊಟ್ಟಣಗಳು ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಎಂದು ಹೇಳಿದರು. ಕೋವಿಡ್ನ 2ನೇ ಅಲೆ ತುಂಬಾ ಬಾಧಿಸುತ್ತಿದ್ದು ಹಿಂದಿಗಿಂತ ಅಪಾಯಕಾರಿಯೂ ಆಗಿದೆ. ಈ ಸಂದರ್ಭದಲ್ಲೂ ರಕ್ಷಣಾ ಸಚಿವಾಲಯ ತನ್ನ ಸೇವೆಗಳನ್ನು ನಿರಂತರವಾಗಿ ಮುಂದುವರೆಸಿದೆ. ಲಕ್ನೋ, ವಾರಣಾಸಿ, ದೆಹಲಿ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿದೆ ಎಂದು ಅವರು ತಿಳಿಸಿದ್ದಾರೆ. कोविड के इस दूसरे दौर में भी रक्षा मंत्रालय ने बढ़ चढ़कर अपनी सेवाएं प्रदान की हैं और इस ओर आप सबके सम्मिलित प्रयास बहुत ही सराहनीय हैं. हमारी आर्म्ड फोर्सेस ने भी
कोविड अस्पतालों में ट्रेंड मेडिकल और सपोर्ट मैन पावर प्रदान किया है। यही नहीं, यहां जरूरत पड़ी हमारी सेनाओं ने तकनीकी और लॉजिस्टिक सपोर्ट के क्षेत्रों में भी बहुत ही महत्वपूर्ण भूमिका निभाई है। ಕೋವಿಡ್ ಲಸಿಕೆಯ ದೇಶೀಯ ಉತ್ಪಾದನೆ ಮತ್ತು ಲಸಿಕೆಯ ಆಮದು ನಿರ್ವಹಣೆಯನ್ನು ಭಾರತ ಸರ್ಕಾರ ಸಮರ್ಪಕವಾಗಿ ನಿರ್ವಹಿಸುತ್ತಿದೆ ಎಂದು ಬಿಜೆಪಿ ಹೇಳಿದೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ, ಕೋವಿಡ್ ಲಸಿಕೆ ಕುರಿತು ಕೆಲ ರಾಜಕೀಯ ಪಕ್ಷಗಳ ನಾಯಕರು ರಾಜಕೀಯ ಮಾಡುತ್ತಿದ್ದಾರೆ. ವಿವಿಧ ದೇಶಗಳಲ್ಲಿನ ಕೋವಿಡ್ ಲಸಿಕೆ ಆಮದಿಗೆ ಕೇಂದ್ರ ಕ್ರಮ ತೆಗೆದುಕೊಳ್ಳದಿರುವುದರಿಂದ ಲಸಿಕೆ ಕೊರತೆ ಉಂಟಾಗುತ್ತಿದೆ ಎಂದು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಆದರೆ ಭಾರತ ಲಸಿಕೆಯ ದೇಶೀಯ ಉತ್ಪಾದನೆ ಜೊತೆಗೆ ಆಮದಿಗೆ ಹೆಚ್ಚಿನ ಒತ್ತು ನೀಡಿದೆ. ಅದರಂತೆ ರಷ್ಯಾದ ಸ್ಪುಟ್ನಿಕ್ ಲಸಿಕೆ ಭಾರತಕ್ಕೆ ಆಗಮಿಸಿದೆ. ಡಾ ರೆಡ್ಡಿಸ್ ಕಂಪನಿ ಈ ಲಸಿಕೆಯನ್ನು ಇನ್ನು ಮುಂದೆ ಭಾರತದಲ್ಲೇ ಉತ್ಪಾದಿಸಲಿದೆ. ಹಾಗೆಯೇ ಕಳೆದ ಜೂನ್ನಲ್ಲೇ ವಿದೇಶಿ ಕಂಪನಿಗಳ ಲಸಿಕೆ ಆಮದಿಗೆ ಭಾರತ ಸರ್ಕಾರ ನಿಯಮಗಳನ್ನು ಸಡಿಲಿಸಿದೆ ಎಂದರು. या WHO के इमरजेंसी लिस्टिंग में मौजूद हैं, वो भारत में निर्विरोध प्रवेश कर सकते हैं. उनके लिए किसी प्रकार की कोई ब्रिजिंग ट्रायल की आवश्यकता नहीं है. पहले एक ब्रिजिंग ट्रायल होया करता था. अगर बाहर से हम निर्यात करते थे तो उन कंपनियों को भारत में एक ट्रायल करना पड़ता था जिसको ब्रिजिंग ट्रायल कहते थे. अब उस ब्रिजिंग ट्रायल, उस सेतु की आवश्यकता नहीं है. आप अगर इन कंपनियों द्वारा, इन देश के इन कंपनियों द्वारा, इन मानक द्वारा आपको बिल्कुल मानक प्राप्त है तो आप हिंदुस्तान में निर्विरोध प्रवेश कर सकते हैं. ये अप्रैल के महीने में ही हिंदुस्तान की सरकार ने जारी किया था. ठीक उसी प्रकार ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 2,11,298 ಹೊಸ ಸೋಂಕು ಪ್ರಕರಣಗಳು ದಾಖಲಾಗಿದ್ದು, ಇದರಿಂದಾಗಿ ಒಟ್ಟು ಸೋಂಕಿತರ ಸಂಖ್ಯೆ 2,73,69,093ಕ್ಕೆ ಏರಿಕೆಯಾಗಿದೆ. 2,83,135 ಮಂದಿ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದಾರೆ. ಇದರೊಂದಿಗೆ ಒಟ್ಟಾರೆ 2,40,33,951 ಮಂದಿ ಗುಣಮುಖರಾಗಿದ್ದಾರೆ. ಚೇತರಿಕೆಯ ಪ್ರಮಾಣ 90.01ಕ್ಕೆ ಏರಿಕೆಯಾಗಿದೆ. ಒಟ್ಟು 24,19,907 ಸಕ್ರಿಯ ಪ್ರಕರಣಗಳಿವೆ. ಈ ಪ್ರಮಾಣ 8.84ರಷ್ಟಿದೆ. 3,847 ಮಂದಿ ಮೃತಪಟ್ಟಿದ್ದು, ಈವರೆಗೆ ಒಟ್ಟು 3,15,235 ಮಂದಿ ಮೃತಪಟ್ಟಿದ್ದು, ಮರಣ ಪ್ರಮಾಣ 1.15ರಷ್ಟಿದೆ. ದೇಶದಲ್ಲಿ ಒಟ್ಟು 20,26,95,874 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಯಾಸ್ ಚಂಡಮಾರುತ ಜಾರ್ಖಂಡ್ ಪ್ರವೇಶಿಸಿದ್ದು, ಭಾರೀ ಬಿರುಗಾಳಿ ಮತ್ತು ಮಳೆಯ ವಾತಾವರಣ ಕಾಣಿಸಿಕೊಂಡಿದೆ. ಈವರೆಗೆ 11,000 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಜಾರ್ಖಂಡ್ನ ಸರೈಕೆಲಾ ಕರಸ್ವಾನ್ ಜಿಲ್ಲೆಯಿಂದ ಸುಮಾರು 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಜಾರ್ಖಂಡ್ನಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ರಾಜಧಾನಿ ರಾಂಚಿ ಸೇರಿದಂತೆ ಅನೇಕ ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಚಂಡಮಾರುತದಿಂದ ಪಶ್ಚಿಮ ಬಂಗಾಳ ಮತ್ತು ಒಡಿಶಾದಲ್ಲಿ ತೀವ್ರ ಹಾನಿ ಉಂಟಾಗಿದ್ದು, ಪರಿಹಾರ ಕಾರ್ಯ ಪ್ರಗತಿಯಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ನೌಕಾಪಡೆಯ ಕಾರ್ಯಾಚರಣೆ ಚುರುಕುಗೊಂಡಿದೆ. ಒಡಿಶಾ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ ಇಂದು ಮಧ್ಯಾಹ್ನ ಆಸ್ತಿಪಾಸ್ತಿ ಹಾನಿ ಕುರಿತು ವೈಮಾನಿಕ ಸಮೀಕ್ಷೆ ನಡೆಸಿದರು. ಈ ಮಧ್ಯೆ ಈ ತಿಂಗಳ 31 ಇಲ್ಲವೇ ಜೂನ್ 1ರಂದು ಕೇರಳಕ್ಕೆ ಮುಂಗಾರು ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮುಂಬೈನಲ್ಲಿ ಇಂದು ಬೆಳಗ್ಗೆ ಮುಂಗಾರು ಪೂರ್ವ ಮಳೆ ಬಿದ್ದಿದೆ. ಯಾಸ್ ಚಂಡಮಾರುತದ ಪರಿಣಾಮ ಕುರಿತು ಪರಾಮರ್ಶಿಸಲು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಪ್ರಧಾನಿಯವರು ಚಂಡಮಾರುತ ಪೀಡಿತ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ. ನಂತರ ಚಂಡಮಾರುತದ ಹಾನಿಯ ಕುರಿತು ಪರಿಶೀಲನಾ ಸಭೆಗಳನ್ನು ನಡೆಸಲಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕಿತರಿಗೆ ನೆರವಾಗಲು ಜೆಕ್ ಗಣರಾಜ್ಯದ ಕಂಪನಿಗಳು ಹಾಗೂ ಬೆಂಗಳೂರಿನಲ್ಲಿರುವ ಜೆಕ್ ಗಣರಾಜ್ಯದ ಗೌರವ ರಾಯಭಾರಿ ಕಚೇರಿ ಅತ್ಯಾಧುನಿಕ 70 ಕೊರೋವೆಂಟ್ ವೆಂಟಿಲೇಟರ್ಗಳನ್ನು ಕೊಡುಗೆಯಾಗಿ ನೀಡುತ್ತಿದೆ. ಮೊದಲ ಹಂತದಲ್ಲಿ 46 ವೆಂಟಿಲೇಟರ್ಗಳನ್ನು ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಅವರಿಗೆ ಜೆಕ್ ಗಣರಾಜ್ಯದ ಗೌರವ ರಾಯಭಾರಿ ಪುಷ್ಪಕ್ ಪ್ರಕಾಶ್ ಅವರು ಹಸ್ತಾಂತರಿಸಿದರು. ಬಳಿಕ ಮಾತನಾಡಿದ ಪುಷ್ಪಕ್ ಪ್ರಕಾಶ್, ವೆಂಟಿಲೇಟರ್ಗಳ ಸಾಗಣೆ, ಇತರ ಅಗತ್ಯತೆಗಳು ಸೇರಿ ಸಂಪೂರ್ಣ ವೆಚ್ಚವನ್ನು ಜೆಕ್ ಗಣರಾಜ್ಯದ ಕಂಪನಿಗಳೇ ಭರಿಸುತ್ತಿವೆ. ಉಳಿದ 26 ವೆಂಟಿಲೇಟರ್ಗಳನ್ನು ಸಹ ಶೀಘ್ರ ಹಸ್ತಾಂತರಿಸಲಾಗುವುದು ಎಂದರು.
ವಿಶ್ವದಲ್ಲಿ ಮೊದಲ ಬಾರಿಗೆ ರಷ್ಯಾದಲ್ಲಿ ಪ್ರಾಣಿಗಳಿಗೆ ಕೋವಿಡ್ ಲಸಿಕೆಯನ್ನು ವಿಜ್ಞಾನಿಗಳು ಅಭಿವೃದ್ಧಿಪಡಿಸಿದ್ದಾರೆ. ಈಗಾಗಲೇ ಈ ಲಸಿಕೆ ಬೆಕ್ಕು, ನಾಯಿ, ನರಿಗಳ ಮೇಲೆ ಪರಿಣಾಮಕಾರಿಯಾಗಿದೆ. ಕಾರ್ನಿವಾಕ್ ಕೋವ್ ಹೆಸರಿನ ಲಸಿಕೆಯನ್ನು ಕಳೆದ ಏಪ್ರಿಲ್ನಿಂದ ಉತ್ಪಾದಿಸಲಾಗುತ್ತಿದೆ. ಮನುಷ್ಯರು ಮತ್ತು ಪ್ರಾಣಿಗಳ ನಡುವೆ ವೈರಸ್ ಹರಡುವಿಕೆ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ಆತಂಕ ವ್ಯಕ್ತಪಡಿಸಿತ್ತು. ಈ ಹಿನ್ನೆಲೆಯಲ್ಲಿ ರಷ್ಯಾ ಪ್ರಾಣಿಗಳಿಗೆ ಕೋವಿಡ್ ಲಸಿಕೆ ಅಭಿವೃದ್ಧಿಪಡಿಸಿದೆ. ಮಂಡ್ಯ ಜಿಲ್ಲೆಯ ಶಿವಳ್ಳಿ ಗ್ರಾಮದ ಪ್ರಗತಿಪರ ರೈತ ಬೋರೇಗೌಡ 210 ಭತ್ತದ ತಳಿಗಳ ಬೀಜಗಳನ್ನು ಪೋಷಿಸುವ ಮೂಲಕ ದೇಶಿ ಭತ್ತದ ಸಂರಕ್ಷಣೆಯಲ್ಲಿ ತೊಡಗಿದ್ದಾರೆ. ಬೋರೇಗೌಡ ಸಂರಕ್ಷಿಸಿದ ಸಿದ್ದಸಣ್ಣ ಭತ್ತದ ತಳಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಹೊಂದಿದೆ. ಭತ್ತದ ಬಗ್ಗೆ ವಿಶೇಷ ಆಸಕ್ತಿ ಹೊಂದಿರುವ ಇವರು ಭತ್ತದ ಬೋರೇಗೌಡ ಎಂದೇ ಹೆಸರುವಾಸಿಯಾಗಿದ್ದಾರೆ. ಪ್ರಗತಿಪರ ರೈತ ಭತ್ತದ ಬೋರೇಗೌಡ ತಮ್ಮ 3 ಎಕರೆ ಕೃಷಿ ಭೂಮಿಯಲ್ಲಿ ಕಳೆದ 20 ವರ್ಷಗಳಿಂದ ಕೃಷಿಯಲ್ಲಿ ತೊಡಗಿದ್ದು 15 ವರ್ಷಗಳಿಂದ ಭತ್ತದ ತಳಿಗಳ ಸಂಗ್ರಹಣೆ ಹವ್ಯಾಸದಲ್ಲಿ ತೊಡಗಿಕೊಳ್ಳಲಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಕಾರ್ಯಕ್ಕೆ ಶ್ಲಾಘಿಸಿದ್ದಾರೆ ಎಂದು ತಿಳಿಸಿದರು. ಇವತ್ತು ನನ್ನ ಮನೆಯಲ್ಲಿ 210 ತಳಿಗಳನ್ನ ನಾನು ಸಂಗ್ರಹ ಮಾಡಿಟ್ಟಿದ್ದೀನಿ. ಬೆಳೆಯೋದಕ್ಕೆ ಯಾಕೆ ರೋಗ ನಿರೋಧಕ ಶಕ್ತಿ ಅಂತ ವಿಜ್ಞಾನಿಗಳು ಕರೀತಾರೆ ಅಂತಂದ್ರೆ ಇದು ಯಾವುದೇ ಕಾಲದಲ್ಲಿ ಹಾಕಿದ್ರು ಯಾವುದೇ ರೋಗಕ್ಕೆ ತುತ್ತಾಗಿಲ್ಲ ಇದುವರೆಗೆ. ರೈತ ಪ್ರಮೋದ್ ಬೋರೇಗೌಡರು ಪ್ರಗತಿಪರ ರೈತರ ತಂಡದೊಂದಿಗೆ ಭತ್ತದ ತಳಿಗಳ ಮಾಹಿತಿ ಮತ್ತು ದೇಶಿ ತಳಿಗಳ ಸಂರಕ್ಷಣೆಯ ಬಗ್ಗೆ ಅರಿವನ್ನು ಮೂಡಿಸುತ್ತಿದ್ದಾರೆ ಎಂದರು. ಕೃಷಿಯನ್ನ ಮಾಡ್ತಾ ಬಂದಿದ್ದಾರೆ. ಭತ್ತದ ತಳಿಗಳನ್ನು ದೇಶಿ ಭತ್ತದ ತಳಿಗಳನ್ನು ಸಂರಕ್ಷಣೆ ಮಾಡ್ತಾ ಅದನ್ನು ಎಲ್ಲ ತನ್ನ ಸ್ನೇಹಿತರಿಗೆ ಹಾಗೂ ಯುವ ಪೀಳಿಗೆಗೆ ಭತ್ತದ ತಳಿಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಇನ್ನೋರ್ವ ರೈತ ಬೋರೇಗೌಡ 50 ವರ್ಷ ಹಿಂದಿನ ಭತ್ತದ ತಳಿಯನ್ನು ಸಂರಕ್ಷಿಸಿ ಪ್ರಗತಿಪರ ರೈತ ಬೋರೇಗೌಡ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಎಂದರು. ಸಾವಯವ ಕೃಷಿಯಲ್ಲಿ ಏನು ಉತ್ಪಾದನೆ ಬರ್ತದೆ ಅಂತ ಹೇಳಿ ಅವರು ಇಡೀ ಕರ್ನಾಟಕದ ಜನತೆಗೆ ತಿಳಿಸ್ಕೊಟ್ಟಂತಹ ವ್ಯಕ್ತಿ ಸಾವಯವ ಕೃಷಿ ಬೋರೇಗೌಡರು ಅಂತ ಹೆಸರು ಪಡೆದಿದ್ದಾರೆ. ಸಂರಕ್ಷಣೆ ಮಾಡ್ತಾರಂತ ಸ್ನೇಹಿತರ ರೈತ ಹೇಮಂತ್ ಭತ್ತದ ಬೋರೇಗೌಡರು ಭತ್ತದ ತಳಿಗಳ ಸಂರಕ್ಷಣೆಯೊಂದಿಗೆ ಸಾವಯವ ಕೃಷಿಯಲ್ಲೂ ಪ್ರಗತಿ ಸಾಧಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸದಸ್ಯರು ಏನು ಬೆಳೆ ಬೆಳೀತಾರೆ ಆ ಬೆಳೆನೆಲ್ಲ ಪ್ರತಿದಿನ ಸ್ಟೇಡಿಯಂ ಹತ್ರ ಮಾರ್ತಾ ಇದ್ದೀವಿ. ಸೋಮವಾರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗಿದ್ರೆ ಶನಿವಾರ ತನಕ ಬೆಳಿಗ್ಗೆ 6ರಿಂದ 8, 7:30 ತೀರೋಗ ತನಕ ನಡೀತದೆ. ಅವ್ರು ಒಡನಾಟಕ್ಕೆ ಬಂದು 9-10 ವರ್ಷ ಆಯ್ತು. ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಕಳೆದ 4 ದಿನಗಳಿಂದ ಕೋವಿಡ್ ಸೋಂಕು ಇಳಿಮುಖವಾಗಿದೆ. ಹೋಮ್ ಐಸೋಲೇಷನ್ ರದ್ದು ಹಾಗೂ ಲಾಕ್ಡೌನ್ ಕಾರಣದಿಂದ ಸೋಂಕಿನ ಪ್ರಮಾಣದಲ್ಲಿ ಇಳಿಮುಖವಾಗುತ್ತಿದ್ದು ಚೇತರಿಕೆ ಪ್ರಮಾಣ ವೃದ್ಧಿಯಾಗಿದೆ. ಗ್ರಾಮೀಣ ಪ್ರದೇಶದ ಸರ್ಕಾರಿ ವಸತಿ ಶಾಲೆಗಳನ್ನು ಕೋವಿಡ್ ಆರೈಕೆ ಕೇಂದ್ರಗಳನ್ನಾಗಿ ಪರಿವರ್ತಿಸಿ ಸೋಂಕಿತರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲೆಯಲ್ಲಿ ಸದ್ಯ 35 ಕೋವಿಡ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಲಾಗಿದ್ದು 2782 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಖಾಸಗಿ ಸಂಸ್ಥೆಗಳು ಕೂಡ 300ಕ್ಕೂ ಹೆಚ್ಚು ಹಾಸಿಗೆಗಳ ಕೋವಿಡ್ ಆರೈಕೆ ಕೇಂದ್ರಗಳನ್ನು ಆರಂಭಿಸಿವೆ. ಬಳ್ಳಾರಿ ತಾಲೂಕಿನ ಕೊಳಗಲ್ಲು ಗ್ರಾಮದ ಏಕಲವ್ಯ ವಸತಿ ಶಾಲೆ ಹಾಗೂ ಕುರುಗೋಡು ತಾಲೂಕಿನ ಯರಂಗಳಿ ಗ್ರಾಮದ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೋವಿಡ್ ಆರೈಕೆ ಕೇಂದ್ರ ಆರಂಭಿಸಲಾಗಿದ್ದು ಸೋಂಕಿತರು ಚಿಕಿತ್ಸೆ ಪಡೆದು ಗುಣಮುಖರಾಗುತ್ತಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಸೋಂಕಿನಿಂದ ಚೇತರಿಸಿಕೊಂಡ ರೋಗಿ ರಾಮು ಉತ್ತಮ ರೀತಿಯಲ್ಲಿ ಕೋವಿಡ್ ಆರೈಕೆ ಕೇಂದ್ರಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕೊಠಡಿ, ಶೌಚಾಲಯ ಸೇರಿದಂತೆ ಸೂಕ್ತ ರೀತಿಯ ಮೂಲಸೌಕರ್ಯ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಮತ್ತೋರ್ವ ಸೋಂಕಿತ ಬಸವರಾಜ್ ಕೋವಿಡ್ ಆರೈಕೆ ಕೇಂದ್ರದಲ್ಲಿ ದೊರೆತ ಉತ್ತಮ ಆರೈಕೆಯಿಂದ ಬೇಗ ಗುಣಮುಖರಾಗಿ ಮನೆಗೆ ಹೋಗುತ್ತಿರುವುದಾಗಿ ಹೇಳಿದರು. ಊಟ ಮತ್ತು ಟಿಫಿನ್ ಮತ್ತು ರಾತ್ರಿ ಊಟ ಕೂಡ ಚೆನ್ನಾಗಿ ಕೊಡ್ತಾರೆ. ರೂಮ್ ವ್ಯವಸ್ಥೆ ಚೆನ್ನಾಗಿದೆ. ಟಾಯ್ಲೆಟ್ ಮತ್ತು ನೀರು ಗಾಳಿ ವಾತಾವರಣ ಕೂಡ ಚೆನ್ನಾಗಿದೆ. ನಮಗೆ ಇವಾಗ ನಮ್ಮ ಮಾಧ್ಯಮ ವರ್ಗದವರಿಗೆ
ಚೆನ್ನಾಗಿದೆ, ಕ್ವಾರಂಟೈನ್ ಚೆನ್ನಾಗಿ ಮಾಡಿದ್ದಾರೆ. ಮನೆಯಲ್ಲಿದ್ದು ಕೂಡ ಇಷ್ಟು ಸವಲತ್ತು ಸಿಗ್ತಾ ಇರಲಿಲ್ಲ, ಚೆನ್ನಾಗಿದೆ. ಮೈಸೂರಿನ ಜಯನಗರದ ಸಮುದಾಯ ಆರೋಗ್ಯ ಕೇಂದ್ರ ಸರ್ಕಾರದ ಪ್ರಶಸ್ತಿ ಪಡೆಯುವ ಮೂಲಕ ದೇಶ ಹಾಗೂ ರಾಜ್ಯದ ಗಮನ ಸೆಳೆದಿದೆ. ಕೇಂದ್ರ ಆರೋಗ್ಯ ಸಚಿವಾಲಯ ಸ್ವಚ್ಛ ಭಾರತ ಯೋಜನೆಯಡಿ 2019-20 ಸಾಲಿನ ಕಾಯಕಲ್ಪ ಪ್ರಶಸ್ತಿಯನ್ನು ನೀಡಿದೆ. ಸುಸಜ್ಜಿತ ಸ್ವಚ್ಛತೆ, ಆಸ್ಪತ್ರೆ ನಿರ್ವಹಣೆ, ನೀರಿನ ಸೌಲಭ್ಯ, ಮೂಲಸೌಕರ್ಯ, ರೋಗಿಗಳಿಂದ ಪ್ರತಿಕ್ರಿಯೆ ಸೇರಿದಂತೆ ಎಲ್ಲದರಲ್ಲೂ 98.4 ಅಂಕ ಗಳಿಸುವ ಮೂಲಕ ಅಗ್ರ ಶ್ರೇಯಾಂಕ ಪಡೆದ ರಾಜ್ಯದ ಮೊದಲ ಆಸ್ಪತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದಕ್ಕಾಗಿ ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 15 ಲಕ್ಷ ರೂಪಾಯಿ ಮೊತ್ತದ ಪ್ರಶಸ್ತಿ ನೀಡಿದೆ. ಇಲ್ಲಿಯ ಆಡಳಿತ ವೈದ್ಯಾಧಿಕಾರಿ ಡಿಡಿ ನ್ಯೂಸ್ನೊಂದಿಗೆ ಜಯನಗರ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ 4 ಹಂತಗಳಲ್ಲಿ ಪರಿಶೀಲನೆ ನಡೆದ ಬಳಿಕ ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ ಏರ್ಪಡಿಸಿದ್ದ ವರ್ಚುವಲ್ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ನೀಡಿದೆ ಎಂದು ತಿಳಿಸಿದರು. ಮೊದಲನೇ ಪ್ರಶಸ್ತಿ ಕರ್ನಾಟಕ ರಾಜ್ಯಕ್ಕೆ ಮೊದಲ ಪ್ರಶಸ್ತಿ ಸಂದಿದೆ. ಈ ಕಾಯಕಲ್ಪ ಕಾರ್ಯಕ್ರಮ ಅನ್ನುವುದು ಸ್ವಚ್ಛ ಭಾರತದ ಅಡಿಯಲ್ಲಿ ಒಂದು ಸಂಸ್ಥೆ ಅದರ ಆರೋಗ್ಯ ಕೇಂದ್ರ ಕ್ಲೀನಾಗಿ ಮತ್ತು ಒಂದು ಹೈಜಿನಿಕ್ ಆಗಿ ಹಾಗೂ ಜನಗಳಿಗೆ ಸಮುದಾಯ ಮಟ್ಟದಲ್ಲಿ ಉತ್ತಮದ ಸೇವೆ ನೀಡುವ ಮಟ್ಟದಲ್ಲಿ ಮತ್ತು ಒಂದು ಖಾಸಗಿ ಆಸ್ಪತ್ರೆ ಹೇಗಿರುತ್ತೆ ಅದರ ಮಟ್ಟಿಗೆ ಸ್ಪರ್ಧೆ ಮಾಡಿ ಆ ಖಾಸಗಿ ಆಸ್ಪತ್ರೆಯ ಸಮನಾಗಿ ಕೆಲಸ ಮಾಡುವಂಥ ಒಂದು ನಿಟ್ಟಿನಲ್ಲಿ ಈ ಕಾಯಕಲ್ಪ ಕಾರ್ಯಕ್ರಮ ರೂಪಿತ ಆಗಿದೆ. ಬಟ್ ನಮ್ಮಲ್ಲಿರೋ ಸ್ಟಾಫ್ಗಳು ಎಲ್ಲರೂ ಪ್ರಶಸ್ತಿ ಬಂದಿರುವುದು ಇಲ್ಲಿನ ಸಿಬ್ಬಂದಿ ಮತ್ತಷ್ಟು ಉತ್ತೇಜನಕಾರಿಯಾಗಿ ಕಾರ್ಯನಿರ್ವಹಿಸಲು ಪ್ರೋತ್ಸಾಹ ನೀಡಿದಂತಾಗಿದೆ ಎಂದು ಸಮುದಾಯ ಆರೋಗ್ಯ ಕೇಂದ್ರದ ಮಹಿಳಾ ಮತ್ತು ಮಕ್ಕಳ ತಜ್ಞೆ ಡಾಕ್ಟರ್ ವೀಣಾ ಹೇಳಿದರು. ತುಂಬ ಖುಷಿ ಆಗುತ್ತೆ ನಮ್ಮ ಹಾಸ್ಪಿಟ್ಲಿಗೆ. ಮುಂದೆನೂ ಇದೇ ಥರ ಅವಾರ್ಡ್ ಬರೋ ಥರ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ಹುಮ್ಮಸ್ಸು ಬರುತ್ತೆ. ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಲಸಿಕೆ ಪಡೆಯಲು ವಾಹನವಿಲ್ಲದೆ ಕಷ್ಟಪಡುತ್ತಿದ್ದ ಹಿರಿಯ ನಾಗರಿಕರ ನೆರವಿಗೆ ಸ್ವಯಂ ಸೇವಾ ಸಂಸ್ಥೆಯೊಂದು ಧಾವಿಸಿದೆ. ಲೆಟ್ಸ್ ಡು ಇಟ್ ಸಂಸ್ಥೆ 2ನೇ ಬಾರಿಗೆ ಲಸಿಕೆ ಪಡೆಯುವ ಹಿರಿಯ ನಾಗರಿಕರನ್ನು ವಾಹನದಲ್ಲಿ ಕರೆದೊಯ್ದು ಲಸಿಕೆ ಪಡೆಯಲು ಅನುಕೂಲ ಮಾಡಿಕೊಡುತ್ತಿದೆ. ತದನಂತರ ಸುರಕ್ಷಿತವಾಗಿ ಮನೆಗೆ ತಂದು ಬಿಡಲಾಗುತ್ತಿದೆ. ಈ ಸೇವೆ ಸಂಪೂರ್ಣವಾಗಿ ಉಚಿತವಾಗಿದ್ದು ಅನೇಕ ಮಂದಿ ಈ ಸೇವೆಯ ಸದುಪಯೋಗ ಪಡೆದುಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಲೆಟ್ಸ್ ಡು ಇಟ್ ಸಂಸ್ಥೆ ಸಂಸ್ಥಾಪಕ ಬಿಎಸ್ ಪ್ರಶಾಂತ್ ಮನೆಯಲ್ಲಿ ಒಬ್ಬರೇ ಇದ್ದು ಲಸಿಕೆ ಪಡೆಯಲು ಸಾಧ್ಯವಾಗದ ಹಿರಿಯ ನಾಗರಿಕರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ಸುರಕ್ಷತೆ ಹಾಗೂ ಮುಂಜಾಗ್ರತಾ ಕ್ರಮದೊಂದಿಗೆ ಈ ಸೇವೆಯನ್ನು ಆರಂಭಿಸಲಾಗಿದೆ. 15 ವಾಹನಗಳಿಂದ ಉಚಿತವಾಗಿ ಸೇವೆಯನ್ನು ನೀಡಲಾಗುತ್ತಿದೆ. ಮೈಸೂರಿನಲ್ಲಿ ಲಸಿಕೆ ನೀಡಿಕೆಯಲ್ಲಿ 100% ಪ್ರಗತಿ ಸಾಧಿಸುವುದು ತಮ್ಮ ಆಶಯವಾಗಿದೆ ಎಂದರು. ಮನಸ್ಸಲ್ಲಿ ಒಂದು ಆತಂಕ ಇದೆ, ನಾನು ವ್ಯಾಕ್ಸಿನೇಷನ್ ತೊಗೊಂಡ್ರೆ ಏನಾಗುತ್ತೆ ಏನು ಅಂತ. ದಯವಿಟ್ಟು ಅಂಥವ್ರು ಮುಂದೆ ಬರಬೇಕು, ನಾವಿದ್ದೀವಿ ನಿಮ್ಮ ಜೊತೆಯಲ್ಲಿ, ಬನ್ನಿ ಹೋಗೋಣ, ವ್ಯಾಕ್ಸಿನೇಷನ್ ಮಾಡಿಸ್ಕೊಂಬಂದು ನಿಮ್ಮ ಮನೆಗೆ ಅದೇ ರೀತಿ ಬಿಡ್ತೀವಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ವಾಟ್ಸಪ್ಗೆಲ್ಲ ಹಾಕಿದ್ದೀನಿ. ಈ ಸೌಲಭ್ಯ ಪಡೆದ ಹಿರಿಯ ನಾಗರಿಕ ಮಹಿಳೆ ಭಾರ್ಗವಿ ಮೈಸೂರಿನಲ್ಲಿ ಇಂತಹ ವ್ಯವಸ್ಥೆ ಮಾಡಿರುವುದರಿಂದ ಹಿರಿಯ ನಾಗರಿಕರು ಲಸಿಕೆ ಪಡೆಯಲು ತುಂಬಾ ಅನುಕೂಲವಾಗಿದೆ ಎಂದರು. 5 ಕಿಲೋಮೀಟರ್ ವ್ಯಾಪ್ತಿ ಯಾರಿದ್ದಾರೆ 60 ವರ್ಷ ಮೇಲ್ಪಟ್ಟವ್ರಿಗೆಲ್ಲ ಅವ್ರು ಕರ್ಕೊಂಡು ಬಂದು ಉಚಿತವಾಗಿ ಇಂಜೆಕ್ಷನ್ನ ಕೊಡಿಸಿ ಮತ್ತೆ ಮನೆಗೆ ತಲುಪಿಸುವಂಥ ವ್ಯವಸ್ಥೆನ ಮಾಡಿದ್ದಾರೆ ಸರ್. ಅವರು ತುಂಬ ಖುಷಿ ಆಗ್ತಾ ಇದೆ ಸರ್. ಎಲ್ಲಿ ಇವಾಗ 10 ಗಂಟೆ ಮೇಲೆ ಯಾವುದೋ ವೆಹಿಕಲ್ ಬಿಡ್ತಾನೆ ಇಲ್ವಲ್ಲ ಸರ್, ಯಾವುದೋ 2 ವೀಲರು ಬಿಡಲ್ಲ, ಕಾರು ಬಿಡಲ್ಲ, ಏನೂ ಬಿಡ್ತಾ ಇಲ್ಲ, ನಮ್ಮದು ಖಾಸಗಿ ಯಾವುದೂ ಬಿಡ್ತಾ ಇಲ್ಲ. ಇವರು ಪರ್ಮಿಷನ್ ತೆಗೆದುಕೊಂಡಿರೋದ್ರಿಂದ ಇವರು ವ್ಯಾಕ್ಸಿನೇಷನ್ ಹಾಕ್ತಾ ಇರೋದ್ರಿಂದ ಇವ್ರಿಗೆ ಮಾತ್ರ ಬಿಡ್ತಾ ಇದ್ದಾರೆ. ಅದರಿಂದ ನಾವು ಯಾವುದೇ ಭಯ ಇಲ್ಲದೇ ನಾವು ಹಾಸ್ಪಿಟ್ಲಿಗೆ ಬಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಹೋಗ್ತಾ ಇದೀವಿ ಸರ್. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಮತ್ತೋರ್ವ ಮಹಿಳೆ ಅನ್ನಪೂರ್ಣ ಮನೆಯಲ್ಲಿ ಒಬ್ಬರೇ ಇದ್ದರಿಂದ ಲಸಿಕೆ ಪಡೆಯಲು ತೊಂದರೆ ಉಂಟಾಗಿತ್ತು. ಈಗ ಉಚಿತ ವಾಹನ ಸೇವೆ ಪಡೆದು ಲಸಿಕೆ ಪಡೆದುಕೊಂಡಿದ್ದು ಹಿರಿಯ ನಾಗರಿಕರು ಈ ಸೇವೆಯ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು. ಹಾಕಿಸ್ಕೊಂಡು ಕರ್ಕೊಂಡು ಬರ್ತಾರೆ ಅಂತ ಬೆಳಗ್ಗೆ ಫೋನ್ ಮಾಡಿದೆ. ಪಾಪ ಅವ್ರು ಬಂದು ಕರ್ಕೊಂಡೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಕರ್ಕೊಂಡು ಬಂದು ವಾಪಸ್ ಮನೆಗೆ ಬಿಡ್ತಾರೆ. ನೀವು ಎಲ್ಲರೂ ಇದರದ್ದು ಪ್ರಯೋಜನನ ತಗೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗುತ್ತೆ.
ಕೋವಿಡ್-19 ಕಠಿಣ ನಿರ್ಬಂಧದ ಸಂದರ್ಭದಲ್ಲಿ ಕೆಲ ಸಂಘ ಸಂಸ್ಥೆಗಳು ಸ್ವಯಂ ಪ್ರೇರಣೆಯಿಂದ ಜನಸೇವೆ ಕಾಯಕದಲ್ಲಿ ನಿರತವಾಗಿವೆ. ವಿಜಯಪುರ ಜಿಲ್ಲೆಯ ನವಭಾರತ ಯುವ ವೇದಿಕೆಯಿಂದ ಕೊರೋನಾ ಮುಂಚೂಣಿ ಕಾರ್ಯಕರ್ತರು ಹಾಗೂ ಬೀದಿ ಬದಿ ವ್ಯಾಪಾರಿಗಳು ಜನರಿಗೆ ದಿನನಿತ್ಯ ಆಹಾರ ವಿತರಿಸಲಾಗುತ್ತಿದೆ. ಡಿಡಿ ನ್ಯೂಸ್ನೊಂದಿಗೆ ನವಭಾರತ ಯುವ ವೇದಿಕೆ ಉಪಾಧ್ಯಕ್ಷ ಶಿವಾನಂದ ಮಾಳಗೊಂಡ ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಜನರಿಗೆ ನೆರವಾಗುವ ನಿಟ್ಟಿನಲ್ಲಿ ಸಂಸ್ಥೆಯ ಸದಸ್ಯರು ಸ್ವಯಂ ಪ್ರೇರಣೆಯಿಂದ ಈ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ತಿಳಿಸಿದರು. ಮಾಡ್ತಾ ಬಂದಿದ್ದೇವೆ. ಇವತ್ತು 5ನೇ ದಿವಸ ನಮ್ದು ಚಾಲೂ ಅದ. ಬಟ್ ದಿನದಲ್ಲಿ 200 ಪ್ಯಾಕೆಟ್ ಮಾಡಿ 200-300 ನೀರಿನ ಬಾಟ್ಲಿ ದಿನಂಪ್ರತಿ ಒಂದೇ ಟೈಮ್ ನಾವು ನಮ್ಮ ವೇದಿಕೆ ವತಿಯಿಂದ ಮಾಡ್ತಿದ್ದೇವೆ. ಸದಸ್ಯರೆಲ್ಲ ಸೇರಿಸಿ ಹಣವನ್ನು ಗೊಳೆ ಮಾಡಿ ಈ ವ್ಯವಸ್ಥೆಯನ್ನು ನಾವು ಮಾಡ್ತಾ ಬಂದಿದ್ದೇವೆ. ನಾವು ದಿನನಿತ್ಯದ ಈಗ ಪರಿಚಾರಕರಿಗೆ ನವಭಾರತ ಯುವ ವೇದಿಕೆ ಕಾರ್ಯದರ್ಶಿ ಪ್ರಶಾಂತ್ ಆಸ್ಪತ್ರೆಯಲ್ಲಿ ರೋಗಿಗಳ ಪರಿಚಾರಕರು ಕೊರೋನಾ ಮುಂಚೂಣಿ ಕಾರ್ಯಕರ್ತರಿಗೆ ಆಹಾರ ಹಾಗೂ ನೀರಿನ ಬಾಟಲಿಗಳನ್ನು ಒದಗಿಸಲಾಗುತ್ತಿದೆ. ಅನಾಥ ಶವಗಳ ಅಂತ್ಯ ಸಂಸ್ಕಾರಕ್ಕೂ ತಮ್ಮ ಸಂಘದಿಂದ ನೆರವಾಗುತ್ತಿರುವುದಾಗಿ ಹೇಳಿದರು. ಬಡವರಾಗಲಿ ಯಾರೇ ಆಗಲಿ ಅವರಿಗೆಲ್ಲ ಥರ ನಾವು ಸಹಾಯ ಮಾಡ್ತಾ ಇದ್ದೇವೆ. ಇದರಂತೆ ನಾವು ದಿನನಿತ್ಯನೂ ಈಗ ಕಳೆದ ಒಂದು 10-15 ದಿವಸದಿಂದ ನಾವು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೇವೆ. ಕೋವಿಡ್ ಸೋಂಕಿತರಲ್ಲಿ ಆತ್ಮಸ್ಥೈರ್ಯ ಮೂಡಿಸಿ ಶೀಘ್ರ ಚೇತರಿಸಿಕೊಳ್ಳುವ ಉದ್ದೇಶದಿಂದ ಬೆಂಗಳೂರಿನಲ್ಲಿ ಹಲವು ರೀತಿಯಲ್ಲಿ ಪ್ರಯತ್ನಗಳನ್ನು ನಡೆಸಲಾಗುತ್ತಿದೆ. ಸೋಂಕಿತರು ಮಾನಸಿಕ ಹಾಗೂ ದೈಹಿಕ ಒತ್ತಡದಿಂದ ಹೊರಬಂದು ಬೇಗ ಗುಣಮುಖರಾಗಲು ಸಂಗೀತ ಮತ್ತು ನೃತ್ಯ ಕೂಡ ಪೂರಕವಾದ ಕ್ರಮಗಳಾಗಿವೆ. ಸೋಂಕಿತರಿಗೆ ಮನೆಯ ವಾತಾವರಣ ಕಲ್ಪಿಸಿ ಮನೋಲ್ಲಾಸಕ್ಕೆ ಆದ್ಯತೆ ನೀಡಿದರೆ ತ್ವರಿತವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದು ವೈದ್ಯರ ಅಭಿಮತ. ಬೆಂಗಳೂರಿನ ದಾಸರಹಳ್ಳಿಯ ಸಪ್ತಗಿರಿ ಕೋವಿಡ್ ಆರೈಕೆ ಕೇಂದ್ರದಲ್ಲಿ ಇಂತಹದೊಂದು ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸೋಂಕಿತರೊಂದಿಗೆ ವೈದ್ಯರು, ದಾದಿಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿ ಪಿಪಿಇ ಕಿಟ್ ಧರಿಸಿ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ವಿಶ್ವಾಸ ಮೂಡಿಸುತ್ತಿದ್ದಾರೆ. ಈಗ ಮ್ಯೂಸಿಕ್ ಥೆರಪಿ ಅನ್ನೋದು ಎಲ್ಲ ಕಡೆ ಕಾನ್ಸೆಪ್ಟ್ಸ್ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ತಿಂಗಳ 30ರ ಭಾನುವಾರದಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ತಮ್ಮ ಜನಪ್ರಿಯ ಮನ್ ಕಿ ಬಾತ್ ಮಾಸಿಕ ಕಾರ್ಯಕ್ರಮದಲ್ಲಿ ದೇಶದ ಜನತೆಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ 77ನೇ ಮನದ ಮಾತಿನ ಆವೃತ್ತಿಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇಕೆದಾಟು ಯೋಜನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಮಿತಿ, ಸಮಸ್ಯೆ ಇತ್ಯರ್ಥಕ್ಕೆ ಕಾನೂನು ಹೋರಾಟ, ಗೃಹ ಸಚಿವ ಬಸವರಾಜ ಬೊಮ್ಮಾಯಿ. ಕರ್ನಾಟಕ ಸೇರಿ ದೇಶದ 24 ರಾಜ್ಯಗಳಲ್ಲಿ ಸೋಂಕಿನ ಪ್ರಮಾಣ ಇಳಿಕೆ, ಒಂದೇ ದಿನ 22 ಲಕ್ಷಕ್ಕೂ ಅಧಿಕ ಮಂದಿಗೆ ಸೋಂಕು ಪರೀಕ್ಷೆ, ಕೇಂದ್ರ ಆರೋಗ್ಯ ಸಚಿವಾಲಯ. ಕೋವಿಡ್ ಹಾಗೂ ಇತರೆ ಕಾರಣಗಳಿಂದ ಮೃತಪಟ್ಟ ಶಿಕ್ಷಕರ ಕುಟುಂಬಗಳಿಗೆ ಸರ್ಕಾರದ ನೆರವು, ಅನುಕಂಪದ ಆಧಾರದಲ್ಲಿ ನೇಮಕಾತಿ ಪತ್ರ, ಸಚಿವ ಸುರೇಶ್ ಕುಮಾರ್. ಕೋವಿಡ್ ಲಸಿಕೆ ಅಭಾವ ತಗ್ಗಿಸಲು ಕೇಂದ್ರ ಸರ್ಕಾರದಿಂದ ಮಹತ್ವದ ಕ್ರಮ, ವಿದೇಶಿ ಲಸಿಕೆಗಳ ಆಮದಿಗೆ ನಿಯಮ ಸಡಿಲಿಕೆ, ಬಿಜೆಪಿ ಸ್ಪಷ್ಟನೆ. ವೀಕ್ಷಕರೇ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೆ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ.
ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ ಸಾರ್ವಜನಿಕರು ಕೋವಿಡ್-19 ಲಸಿಕೆ ಪಡೆಯುವುದು ಅಗತ್ಯ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.